ನಡೆಯುವ ದಾರಿ ಇದೆ ದೂರ, ಆದರೆ ಅಲ್ಲೇ ಇದೆ ಸಡಗರ. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಇಳಕಲ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಮುಧೋಳ್ 2025-26ನೇ ಸಾಲಿನ PAB ಅನುಮೋದಿತ ಸೇವಾನಿರತ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 5 ದಿನಗಳ ತರಬೇತಿ ಕಾರ್ಯಾಗಾರ. ಮೊದಲನೆಯ ದಿನ ನಡೆದ ಕಾರ್ಯಕಲಾಪಗಳ ಕುರಿತು ಕಿರು ವರದಿ. ಬೆಳಗ್ಗೆ 9:30ಕ್ಕೆ ಎಲ್ಲ ಶಿಕ್ಷಕರು ನಿಗದಿಪಡಿಸಿದ ಸ್ಥಳಕ್ಕೆ ಲಘುಬಗೆಯಿಂದ ಆಗಮಿಸಿದ್ದರು. ಸರಿಯಾಗಿ ಉದ್ಘಾಟನಾ ಕಾರ್ಯಕ್ರಮವು 10 ಗಂಟೆಗೆ ಆರಂಭವಾಯಿತು. ಈ ಕಾರ್ಯಕ್ರಮವನ್ನು ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ AB ವಿಜಾಪುರ ಗುರುಗಳು ನಡೆಸಿಕೊಟ್ಟರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ SM ಮುಲ್ಲಾ ಅವರು ಅಲಂಕರಿಸಿದ್ದರು. ಉಪಾಧ್ಯಕ್ಷತೆಯ ಸ್ಥಾನವನ್ನು ನಮ್ಮ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಶ್ರೀ AR ಚಬ್ಬಿ ಇವರು ಅಲಂಕರಿಸಿದ್ದರು. ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಆರಂಭಿಸಲಾಯಿತು. ಶ್ರೀಮತಿ ಲತಾ ಕೋಲೂರ್ ಶಿಕ್ಷಕಿಯರು ಸುಶ್ರಾವ್ಯವಾಗಿ ಪ್ರಾರ್ಥನೆಯನ್ನು ಹಾಡಿದರು. ಬಗೆ ಬಗೆಯ ಪರೆಯಲ್ಲಿ ಹರಿಸಿದೆ ಜ್ಞಾನದ ಗಂಗೆ, ಬಗೆ ಬಗೆಯ ಪರೆಯಲ್ಲಿ ಹರಿಸಿದೆ ಜ್ಞಾನದ ಗಂಗೆ, ನಿವಾರಿಸಿದೆ ನಮ್ಮ ಅಜ್ಞಾನದ ಬೇಗೆ, ನಿವಾರಿಸಿದೆ ನಮ್ಮ ಅಜ್ಞಾನದ ಬೇಗೆ, ಶುದ್ಧಗೊಳಿಸಿದೆ ನಮ್ಮಲ್ಲಿರುವ ಕಲ್ಮಶದ ಹಗೆ, ಶುದ್ಧಗೊಳಿಸಿದೆ ನಮ್ಮಲ್ಲಿರುವ ಕಲ್ಮಶದ ಹಗೆ, ಬೀರಿಸಿದೆ ನಮ್ಮಲ್ಲಿ ಯಶಸ್ಸಿನ ಹಗೆ. ಸ್ವಾಗತ ಭಾಷಣವನ್ನು ಶ್ರೀ PN ಬಡಿಗೇರ್ ಸಂಪನ್ಮೂಲ ವ್ಯಕ್ತಿಗಳು ಇವರು ಅತಿಥಿಗಳಿಗೆ ಪುಷ್ಪ ಸಮರ್ಪಿಸುವ ಮೂಲಕ ನೆರವೇರಿಸಿದರು. ನಂತರ ಶ್ರೀ AR ಚಬ್ಬಿ ಗುರುಗಳು ಶಾಲೆಯಲ್ಲಿ ಮಕ್ಕಳ ದಾಖಲಾತಿಯನ್ನು ಹೆಚ್ಚಿಸಲು ಕೈಗೊಳ್ಳುವ ಕ್ರಮಗಳು, ಶಿಕ್ಷಕರು ನಿರ್ವಹಿಸಬೇಕಾದ ಕರ್ತವ್ಯಗಳು, ಸಮಯ ಪಾಲನೆ, FLN ಹಾಗೂ LBಯಿಂದ ಕಲಿಕೆಯಲ್ಲಿ ಉಂಟಾದ ಅನುಕೂಲಗಳು ಮುಂತಾದವುಗಳ ಕುರಿತು ವಿಷಯದ ಕುರಿತು ಹೇಳಿದರು. ತದನಂತರ ಅಧ್ಯಕ್ಷೀಯ ಭಾಷಣವನ್ನು ಶ್ರೀ SM ಮುಲ್ಲಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವರು ಶೈಕ್ಷಣಿಕ ಪ್ರಗತಿಯ ಕುರಿತು, ಮಕ್ಕಳ ದಾಖಲಾತಿಯ ಕುರಿತು ಸುದೀರ್ಘವಾಗಿ ಮಾತನಾಡಿದರು. ಸರ್ಕಾರ ಶಾಲೆಯಲ್ಲಿ ಗಣನೀಯವಾಗಿ ಮಕ್ಕಳ ಹಾಜರಾತಿ ಕುಸಿಯಲು ಕಾರಣಗಳು, ದಾಖಲಾತಿ ಹೆಚ್ಚಿಸಲು ಶಿಕ್ಷಕರು ಕೈಗೊಳ್ಳುವ ಕ್ರಮಗಳು, ನನ್ನ ಶಾಲೆಯ ಬಗ್ಗೆ ಹೇಗೆ ಅಭಿಮಾನ ಹೊಂದಬೇಕು, ಈ ವರ್ಷ ಅನುಷ್ಠಾನಗೊಳಿಸಿದಂತಹ LBA ಪಾಠ ಆಧಾರಿತ ಮೌಲ್ಯಮಾಪನ, ಅದರಿಂದ ಆಗುವ ಅನುಕೂಲಗಳನ್ನು ಕುರಿತು ವಿವರಿಸಿದರು. ತರಬೇತಿಗಳು ಕೇವಲ ಕಾಟಾಚಾರಕ್ಕೆ ಅಲ್ಲ, ಅದರಿಂದ ಪಡೆದ ಜ್ಞಾನದಿಂದ ಉಂಟಾಗುವ ವಿಷಯ ಸಂಪತ್ತು. ತರಬೇತಿಗಳು ಕೇವಲ ತರಬೇತಿಗಳಲ್ಲ, ಅವು ಕಾರ್ಯಾಗಾರಗಳು. ಕಳೆದ 2 ವರ್ಷಗಳಿಗಿಂತ ಈ ಸಾರಿ ಹೋಲಿಸಿದಾಗ FNನಲ್ಲಿ ಸುಧಾರಣೆ ಕಂಡಿದ್ದು, ಈ ವಿಷಯದ ಕುರಿತು ಎಲ್ಲ ಶಿಕ್ಷಕರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ತದನಂತರ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಎಲ್ಲ ಮುಖ್ಯ ಅತಿಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಶ್ರೀ AB ವಿಜಾಪುರ ಸಂಪನ್ಮೂಲ ವ್ಯಕ್ತಿಗಳು ವಂದಾರ್ಪಣೆಯ ಮೂಲಕ ವಂದಿಸಿದರು. ಗುರುವೆಂದರೆ ಅಪ್ಪನಂತೆ ಬಲವು, ಅಮ್ಮನಂತೆ ಒಲವು. ಗುರುವೆಂದರೆ ಅಪ್ಪನಂತೆ ಬಲವು, ಅಮ್ಮನಂತೆ ಒಲವು, ದೈವದಂತೆ ಗಣವು. ಗುರುವೆಂದರೆ ಜ್ಞಾನದ ಸಿರಿಬುದ್ಧಿಗೆ ಅನುಭವವ ಸೇರಿಸಿ ರುಚಿ ಸೇರಿಸುವ ಬಾಣಸಿಗ. ಇದಾಗುವ ಹೊತ್ತಿಗೆ ಸಮಯ 12 ಗಂಟೆ. ಎಲ್ಲ ಶಿಕ್ಷಕರನ್ನು ಅವರಿಗೆ ನಿಗದಿಪಡಿಸಿದ ಪೂರ್ವ ನಿಯೋಜಿತ ಸ್ಥಳಗಳತ್ತ ಹೆಜ್ಜೆ ಹಾಕಿದರು. ನಮ್ಮ ಇರುವಿಕೆಯನ್ನು ಸಹಿ ಮಾಡಿಸಿಕೊಳ್ಳುವ ಮೂಲಕ ಖಾತ್ರಿಪಡಿಸಿಕೊಂಡರು. ಎಲ್ಲ ಶಿಕ್ಷಕರನ್ನು ವೃತ್ತಾಕಾರದಲ್ಲಿ ನಿಲ್ಲಿಸಿ ಹೆಸರಿನ ಜೊತೆಗೆ ಉಪನಾಮ ಸೇರಿಸಿ ಹೇಳುವ ಒಂದು ಚಟುವಟಿಕೆಯನ್ನು ಶ್ರೀಮತಿ M ಶರಣಮ್ಮ ಸಂಪನ್ಮೂಲ ವ್ಯಕ್ತಿಗಳು ನಡೆಸಿಕೊಟ್ಟರು. ನಂತರ ಎಲ್ಲ ಶಿಕ್ಷಕರನ್ನು 5 ಗುಂಪುಗಳಾಗಿ ವಿಂಗಡಿಸಿ ಪ್ರತಿಯೊಂದು ಗುಂಪಿಗೂ ಒಂದೊಂದು ಹೆಸರನ್ನು ನೀಡಿದರು. ಇದಾದ ನಂತರ ಪ್ರತಿ ತಂಡಕ್ಕೂ ಕಾರ್ಯ ಹಂಚಿಕೆಯನ್ನು ಮಾಡಿದರು. ನಂತರ 6ರಿಂದ 8ನೇ ತರಗತಿಗೆ ಬೋಧಿಸುವ ಶಿಕ್ಷಕರ ಗುಂಪು ಎಂಬ ಗ್ರೂಪ್ಗೆ ಎಲ್ಲ ಶಿಕ್ಷಕರನ್ನು ಜಾಯಿನ್ ಮಾಡಿಸಿ ಪ್ರೀ ಟೆಸ್ಟ್ ನಡೆಸಿದರು. ಎಲ್ಲ ಶಿಕ್ಷಕರಿಗೆ ಪುಸ್ತಕ ಹಾಗೂ ಪೆನ್ನುಗಳ ವಿತರಣೆ ಮಾಡಿದರು. ಗುರು ಎಂದರೆ ಮರದಂತೆ ತಾವೇ ಬೆಂಕಿಯಲ್ಲೂ ನಿಂತು ಶಿಷ್ಯರಿಗೆ ನೆರಳು ನೀಡುತ್ತಾನೆ. ಈ ಪ್ರಪಂಚದಲ್ಲಿ ಎಷ್ಟೇ ವೃತ್ತಿಗಳಿದ್ದರೂ ಆ ಎಲ್ಲ ವೃತ್ತಿಗಳನ್ನು ಸೃಷ್ಟಿಸುವ ಏಕೈಕ ಜೀವಿ ಎಂದರೆ ಗುರು ಮಾತ್ರ. ಮೊದಲ ದಿನದ ಕಾರ್ಯಾಗಾರದ ವಿಷಯ ವಸ್ತು ಮರುಸಿಂಚನ. ಮೊದಲನೇ ಅವಧಿ ಶ್ರೀಮತಿ M ಶರಣಮ್ಮ ಸಂಪನ್ಮೂಲ ವ್ಯಕ್ತಿಗಳು ಇವರಿಂದ ಮರುಸಿಂಚನದ ರೂಪರೇಷೆಗಳು, ಕರ್ನಾಟಕದ ಬಜೆಟ್ ಭಾಷಣಗಳು, ಮರುಸಿಂಚನದ ಕಾರ್ಯಕ್ರಮದ ವಿನ್ಯಾಸ, ಪುನಾದಿ ಸಾಮರ್ಥ್ಯಗಳ ಮೇಲೆ ಗಮನದ ಅಗತ್ಯ, ಮಹತ್ವಾಕಾಂಕ್ಷೆಯ ತಾಲೂಕುಗಳಿಗೆ ವಿಭಿನ್ನ ಕಾರ್ಯಕ್ರಮದ ಅಗತ್ಯ, ಕಳೆದ ದಶಕದಲ್ಲಿ ಆದಂತಹ ಪ್ರವೃತ್ತಿಗಳು, 2024-25ನೇ ಸಾಲಿನಲ್ಲಿ ಆದಂತಹ ಜಿಲ್ಲಾವಾರು ಸಾಧನೆಯ ಕುರಿತು ಸಮಗ್ರವಾಗಿ ತಿಳಿಸಿದರು. ಈ ಅವಧಿ ಮುಗಿಯುವ ವೇಳೆಗೆ ಬಿಸಿ ಬಿಸಿ ರುಚಿಯಾದ ಊಟ ನಮಗಾಗಿ ಕಾಯುತ್ತಿದ್ದು, ಊಟ ಮುಗಿದ ನಂತರ ಮತ್ತೆ ನಮ್ಮ ಕೊಠಡಿಯತ್ತ ಮುಖ ಮಾಡಿದೆವು. ಸ್ವಲ್ಪ ಶಿಕ್ಷಕರ ಜೊತೆಗೆ ಮಾತುಕತೆ, ಉಭಯ ಕುಶಲೋಪರಿ ಮಾಡುವ ಹೊತ್ತಿಗೆ ಸಂಪನ್ಮೂಲ ವ್ಯಕ್ತಿಗಳು ಮುಂದಿನ ಅವಧಿಗೆ ಅಣಿಯಾದರು. ಮತ್ತೆ ಎಲ್ಲ ಶಿಕ್ಷಕರನ್ನು ವೃತ್ತಾಕಾರವಾಗಿ ನಿಲ್ಲಿಸಿ ಮನಸ್ಸು ಏಕಾಗ್ರತೆಗೊಳಿಸಲು ಶ್ರೀಮತಿ ಗೀತಾ ತುರುಮೂರಿ ಶಿಕ್ಷಕಿಯರು ಒಂದು ಚಟುವಟಿಕೆಯನ್ನು ಮಾಡಿಸಿದರು.
ಸ್ವೀಕರಿಸುವ ಮನಸ್ಸಿದ್ದರೆ ಸದ್ಗುಣಗಳನ್ನೇ ಸ್ವೀಕರಿಸು, ಈಜುವ ಮನಸ್ಸಿದ್ದರೆ ಜ್ಞಾನ ಸಾಗರದಲ್ಲೇ ಈಜು, ನಡೆಯುವ ಮನಸ್ಸಿದ್ದರೆ ಸನ್ಮಾರ್ಗದಲ್ಲೇ ನಡೆ, ಮಾತನಾಡುವ ಮನಸ್ಸಿದ್ದರೆ ಸತ್ಯವನ್ನೇ ಮಾತನಾಡು, ಕೇಳುವ ಮನಸ್ಸಿದ್ದರೆ ಸದ್ಗುಣಗಳನ್ನೇ ಕೇಳು. ನಂತರ ಮಂಜುನಾಥ್ ಗುರುಗಳು ಅಭಿನಯ ಗೀತೆಯನ್ನು ಹಾಡಿಸಿದರು. ಎಲ್ಲ ಶಿಕ್ಷಕರು ಉತ್ಸುಕತೆಯಿಂದ ಭಾಗವಹಿಸಿ ಮಕ್ಕಳಂತೆ ಚಟುವಟಿಕೆಯಲ್ಲಿ ಭಾಗವಹಿಸಿದರು. ತರುವಾಯ ಕಾರು ಹಂಚಿಕೆಯ ಅನ್ವಯ 4ನೇ ತಂಡದವರು ನಗೆಹಬ್ಬ ವಿಷಯದ ಅನ್ವಯ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದರು ಹಾಗೂ ಜೋಕುಗಳನ್ನು ಹೇಳಿದರು. ಮುಂದುವರೆದು 2ನೇ ಅವಧಿ ವಿಷಯ ಕನ್ನಡ. ಶ್ರೀ ತಿಮ್ಮಣ್ಣ ತುಬಾಕಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಇವರಿಂದ ಭಾಷೆಯನ್ನು ಏಕೆ ಬೋಧಿಸಬೇಕು ಎಂಬ ಪ್ರಶ್ನೆಯ ಮೂಲಕ 2ನೇ ಅವಧಿಯನ್ನು ಪ್ರಾರಂಭಿಸಿದರು. ಎಲ್ಲವುಗಳನ್ನು ಕಾರ್ಯಕ್ರಮದ 2 ಹಂತಗಳಲ್ಲಿ ಪೂರ್ಣಗೊಳಿಸಲಾಗುವುದು. ಬೋಧನೆ ಕಲಿಕೆಯ ಸಂಪನ್ಮೂಲಗಳ ರಚನೆ, ಭಾಷಾ ಕಲಿಕೆಯ ಸಪ್ತಕಗಳು, ಬೋಧನೆ ಕಲಿಕೆಯ ತಂತ್ರಗಳು ಮುಂತಾದವುಗಳ ಕುರಿತು ಸುದೀರ್ಘವಾಗಿ ವಿಷಯ ಪ್ರಸ್ತುತಪಡಿಸಿದರು. ಪ್ರಾಸವಿಲ್ಲದ ಪದವ ತಾಸು ಹಾಡದೆಡೆಯನ್ನು, ಸಾಸುವೆ ಎಣ್ಣೆ ಹದ ಮಾಡಿ ಕಣ್ಣಿಂಗೆ ಪೂಸಿಕೊಂಡಂತೆ ಸರ್ವಜ್ಞ. ಪ್ರಾಸದ ವಿಧಗಳು, ಪ್ರಾಸದ ಮಹತ್ವ ಕುರಿತು ವಿವರಣೆ ನೀಡಿದರು. ಷಟ್ಪದಿಯ ವಿಧಗಳು, ಅವುಗಳಲ್ಲಿರುವ ವೈಶಿಷ್ಟ್ಯತೆ, ಕನ್ನಡ ಸಾಹಿತ್ಯದ ಬಗ್ಗೆ ಕುರಿತು ವಿವರಿಸಿದರು. ಉದಾಹರಣೆಗಳ ಮೂಲಕ ಲಘು ಗುರು ಪ್ರಸ್ತಾರ ಹಾಕಲು ತಿಳಿಸಿ ಗಣ ವಿಂಗಡಣೆ ಮಾಡಲು ಹೇಳಿದರು. ಇದು ಮುಗಿಯುವ ಹೊತ್ತಿಗೆ ಸಮಯ 5 ಗಂಟೆ ಸಮೀಪಿಸುತ್ತಿತ್ತು. ಮುಂದಿನ ಅವಧಿಯನ್ನು ನಾಳೆ ಚರ್ಚಿಸೋಣ ಅಂತ ಹೇಳಿ ನಾಳೆ ಸರಿಯಾಗಿ 9:30ಕ್ಕೆ ಎಲ್ಲರೂ ಹಾಜರಿರಬೇಕು ಎಂಬ ಎಚ್ಚರಿಕೆ ಗಂಟೆಯನ್ನು ಕಿವಿಯಲ್ಲಿ ಮೊಳಗಿಸಿ ನಮ್ಮ ಗೂಡಿನತ್ತ ಹೆಜ್ಜೆ ಹಾಕಿದೆವು. ಮುಗ್ಧಮ್ಮನದಲ್ಲಿ ಅಕ್ಷರವ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡ ಕಟ್ಟುವ ಶಿಲ್ಪಿಗಳು ನಾವಾಗಬೇಕು ಎನ್ನುತ್ತಾ ವರದಿ ವಾಚನಕ್ಕೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು.